ಕುರಾನ್ನಲ್ಲಿ ಎಲ್ಲೂ ಕೂಡ ಇನ್ನೊಬ್ಬರನ್ನ ಕೊಲ್ಲು ಅಂತ ಹೇಳ್ಕೊಟ್ಟಿಲ್ಲ. ಒಬ್ಬ ವ್ಯಕ್ತಿಯನ್ನ ಕೊಂದರೆ ಇಡೀ ಮಾನವತ್ವವನ್ನೇ ಕೊಂದಂತೆ ಅಂತ ಹೇಳಿ ಕುರಾನ್ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಹೀಗಾಗಿ ಇದನ್ನ ಇಂಟರ್ಪ್ರೆಟ್ ಮಾಡ್ತಿರೋರು ತಪ್ಪಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಕೂಡ ಹೇಳ್ತಾರೆ ಮುಸ್ಲಿಂ ಧಾರ್ಮಿಕ ಮುಖಂಡರು. ಕುರಾನಿನ ಪ್ರತಿ ಬಹುಶಃ ನಾನು ಹೀಗೆ ಹೇಳಿದ್ರೆ ಬಹಳ ಜನರಿಗೆ ಬೇಸರವೂ ಆಗ್ಬೋದು. ಅದರ ಚಾಪ್ಟರ್ಗಳನ್ನು ಅಧ್ಯಯನ ಮಾಡ್ತಾ ಹೋದರೆ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ. ಉದಾಹರಣೆಗೆ ಕುರಾನಿನ ಚಾಪ್ಟರ್ ನಂಬರ್ 2 ಅಲ್ ಬಕ್ರಾ, ಅದರಲ್ಲಿ ಸೂರಾ ನಂಬರ್ 190, 191, 192 ಬಿಟ್ಟರೆ 193, ಈ ಮೂರು ಸೂರಾಗಳನ್ನು ಇಷ್ಟು ಮಾತ್ರ ತೆಗೆದುಕೊಳ್ಳಿ, ಬಹಳ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ. ಚಾಪ್ಟರ್ ನಂಬರ್ 2 ಸೂರಾ 190, 191 ಮತ್ತು 193. ನಾನು 191 ಕೋಟ್ ಮಾಡ್ತೀನಿ. 191 ಏನು ಹೇಳ್ತಾರೆ ಅಂತಂದರೆ, ಸಿಕ್ಕಲ್ಲಿ ಅವರನ್ನು ವಧಿಸಿರಿ. ಇದು ಬೇಕಿದ್ರೆ ನೀವು ವಾಪಸ್ ಇದನ್ನ ಚೆಕ್ ಮಾಡಬಹುದು. ಸಿಕ್ಕಲ್ಲಿ ಅವರನ್ನು ವಧಿಸಿರಿ, ಅವರು ನಿಮ್ಮನ್ನ ಎಲ್ಲಿಂದ ಹೊರದಬ್ಬಿದರೋ ನೀವು ಅಲ್ಲಿಂದ ಅವರನ್ನ ಹೊರದಬ್ಬಿ. ಮೂರನೇದಿದೆ ಫಿತ್ನಾ ಅನ್ನೋ ಪದವನ್ನ ಶಾಂತಿ ಪ್ರಕಾಶನ ಅನುವಾದ ಮಾಡುವಾಗ ಕ್ಷೋಭೆ ಇದ್ದ ಜಾಗದಲ್ಲಿ ಅಥವಾ ನೀವು ಕ್ಷೋಭೆಗಿಂತ ಸಾಯಿಸೋದು ಕೆಟ್ಟದ್ದೇನೂ ಅಲ್ಲ, ಹೀಗಾಗಿ ಸಾಯಿಸಬಹುದು, ಕ್ಷೋಭೆಗಿಂತ ಸಾಯಿಸೋದು ಒಳ್ಳೆಯದು ಅಂತವ್ರು ಹೇಳ್ತಾರೆ. ಆನಂತರ ಇನ್ನೊಂದು ಪ್ರಕಾಶನ ಅದೇ ಕನ್ನಡದಲ್ಲಿರುವಂಥದ್ದು ಕ್ಷೋಭೆ ಅನ್ನೋದನ್ನ ಅಶಾಂತಿ ಅಂತ ಹೇಳುತ್ತೆ. ನನ್ನ ಹತ್ರ ಕನಿಷ್ಠ ಪಕ್ಷ 5 ವರ್ಷಗಳ ಕುರಾನ್ ಇದೆ.